ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಅರ್ಜುನರ ಸಂವಾದ ರೂಪವನ್ನು ನಾವಿಲ್ಲಿ ನೋಡ್ತಾ ಇದ್ದೋ. ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಸಾಕಾರ ಮತ್ತು ನಿರಾಕಾರ, ಸಗುಣ ನಿರ್ಗುಣ ಎರಡರ ಉಪಾಸನಾ ಕ್ರಮಗಳನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದ. ನಿರ್ಗುಣೋಪಾಸನೆ ಅಂತಕ್ಕಂಥದ್ದು ಬಹಳ ಕಷ್ಟತರವಾದದ್ದು, ಪ್ರಯಾಸಪಟ್ಟು ಮಾಡಬೇಕು, ಸಾಹಸದಿಂದ ಮಾಡಬೇಕು, ಭಾಳ ಸಾಹಸದಿಂದ ಮಾಡಬೇಕಾದಂಥ ಕಾರ್ಯ. ಯಾಕಂದರೆ ಈ ನಿರ್ಗುಣೋಪಾಸನೆಯಲ್ಲಿ ಬರ್ತಕ್ಕಂಥದ್ದು ಶರೀರವನ್ನು ಹೆಚ್ಚು ದಂಡಿಸಬೇಕಾಗತ್ತೆ. ಈ ಕುಂಭಕ ಪ್ರಾಣಾಯಾಮ ಎಂಬ ಯೋಗ ಸಾಧನೆಯಲ್ಲಿ ಆ ಶರೀರವನ್ನು ದಂಡಿಸಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಿನ ಕಾಲಮಾನದಲ್ಲಿ ಎಲ್ಲರೂ ಮಾಂಸಾಹಾರಕ್ಕೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಆದರೆ ಈ ಸಾಧನೆಯನ್ನು ಮಾಡಲಿಕ್ಕೆ ಮೊಟ್ಟೆ, ಮೀನು, ಮಾಂಸ ವರ್ಜಿತ ತಿನ್ನುವಂತಿಲ್ಲ. ಯಾಕಂದರೆ ಅದನ್ನು ತಿಂದರೆ ಈ ಪ್ರಾಣಾಯಾಮ, ಕುಂಭಕ ಪ್ರಾಣಾಯಾಮವನ್ನು ಮಾಡುವಾಗ ಯೋಗಾಗ್ನಿ ಉತ್ಪತ್ತಿ ಆಗುತ್ತೆ. ಆ ಯೋಗಾಗ್ನಿ ಉತ್ಪತ್ತಿ ಆಗುವಾಗ ಈ ಮಾಂಸಾಹಾರವನ್ನು ತಿಂದಾಗ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಆಗಿ ಶರೀರ ಹೊಸ ಥರದ ರೋಗಕ್ಕೆ ಈಡಾಗುತ್ತೆ ಅನ್ನುವ ಕಾರಣದಿಂದ ಮೊಟ್ಟೆ, ಮೀನು, ಮಾಂಸವನ್ನು ತಿನ್ನುವಂತಿಲ್ಲ ಅಂತ ಇಲ್ಲಿ ಜ್ಞಾನಿಗಳು, ಗುರುಗಳು ಅದನ್ನು ನಿಷೇಧ ಮಾಡಿದ್ದಾರೆ. ಮತ್ತು ಗೋಧಿ ಸಂಬಂಧಪಟ್ಟ ಆಹಾರವನ್ನು, ರವೆ, ಮೈದಾ ಈ ಥರದ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡುವಂತಿಲ್ಲ. ಮತ್ತು ಕರಿದ ಪದಾರ್ಥಗಳು, ಈ ವಡೆ, ಬಜ್ಜಿ, ಬೋಂಡ ಇತ್ಯಾದಿ ಪದಾರ್ಥಗಳನ್ನ ತಿನ್ನುವಂತಿಲ್ಲ. ಈ ಹಸಿಮೆಣಸಿನಕಾಯಿ, ಖಾರದ ಪುಡಿಯಿಂದ ಮಾಡಿದಂಥ ಆಹಾರ ಪದಾರ್ಥಗಳು ಇವುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡೋದು ನಿಷಿದ್ಧ ಈ ಸಾಧನೆ ಮಾಡುವವರು. ಈಗ ಎಲ್ಲರೂ ಅದಕ್ಕೆ ಒಗ್ಗಿಕೊಂಡಿರೋದ್ರಿಂದ ಈ ಥರದ ಆಹಾರಗಳಿಂದ ಅವರು ದೂರ ಇರೋದು ಸ್ವಲ್ಪ ಕಷ್ಟತರವಾದದ್ದೇ. ಅದರಿಂದ ಈ ನಿರ್ಗುಣ ಉಪಾಸನೆಯನ್ನು ಮಾಡಲಿಕ್ಕಿರ್ತಕ್ಕಂಥ ಕುಂಭಕ ಪ್ರಾಣಾಯಾಮದ ಸಾಧನೆ ಏನಿದೆಯಲ್ಲ, ಅದನ್ನು ಎಲ್ಲರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಿಳ್ಕೊಳ್ಳಿ, ಈ ಸಾಧನೆ ಈ ಕ್ರಮದಲ್ಲಿದೆ ಅಂತ. ಯಾರಿಗೆ ಇಚ್ಛೆ ಇದೆಯೋ, ಸಾಧಿಸಬೇಕು ಅನ್ನೋ ಒಲವಿದೆಯೋ ಅವರು ಅದನ್ನೆಲ್ಲ ವರ್ಜಿತ ಮಾಡಿ ಈ ಸಾಧನೆಯ ಮಾರ್ಗದಲ್ಲಿ ಆ ನಿಯಮ ಏನಿದೆ ನಿಯಮಾವಳಿಗೆ ಒಳಪಟ್ಟು ಸಾಧನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಸಾಧನೆ ಸಾಧ್ಯವಾಗುತ್ತೆ. ಯಾರಿಗೆ ಸಾಧ್ಯ ಆಗೋದಿಲ್ವೋ ಅವ್ರಿಗೆ ಸಗುಣೋಪಾಸನೆಯ ಕ್ರಮವನ್ನು ಕೂಡ ಕೃಷ್ಣ ಪರಮಾತ್ಮ ಮುಂದುವರಿಸಿ ಹೇಳ್ತಾನೆ. ಈಗ ಮುಂದುವರೆದು ಹೇಳ್ತಾನೆ, ತಮ್ಮ ಪಾಲಿಗೆ ಬಂದಿರುವ ಕರ್ಮಗಳೆಲ್ಲವನ್ನು ಕರ್ಮೇಂದ್ರಿಯಗಳ ದ್ವಾರ ಶಾಸ್ತ್ರವಿಧಿಗೆ ಅನುಸಾರವಾಗಿ, ಏನು ಹೇಳ್ತಾ ಇದರಲ್ಲಿ, ಅವರವ್ರ ಪಾಲಿಗೆ ಬಂದಂಥ ಕರ್ಮಗಳನ್ನು ಕರ್ಮೇಂದ್ರಿಯಗಳ ಮುಖಾಂತರ ಶಾಸ್ತ್ರವಿಧಿಗೆ ಅನುಸಾರವಾಗಿ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಅಲ್ಲ, ಶಾಸ್ತ್ರವಿಧಿಗೆ ಅನುಸಾರವಾಗಿ ಅಂದರೆ ಇಲ್ಲಿ ನಿಷಿದ್ಧ ಕರ್ಮ ಅಂತ ಇರ್ತದೆ, ಮಾಡಬಾರ್ದ ಕರ್ಮಗಳು ಅಂತ, ಅವುಗಳನ್ನ ಮಾಡಬಾರ್ದು. ವಿಹಿತ ಕರ್ಮಗಳನ್ನೇ ಮಾಡಬೇಕು. ಯಾವುದು ಎಲ್ಲರಿಗೂ ಸೂಕ್ತವಾಗಿ ಹಿತವನ್ನು ಉಂಟು ಮಾಡ್ತವೋ ಅಂಥವುಗಳನ್ನ ವಿಹಿತ ಕರ್ಮ ಅಂತ ಕರೀತಾರೆ. ಮತ್ತು ಅವುಗಳನ್ನ ಯಾಕೆ ಮಾಡಬೇಕು ಅಂದರೆ ಅವು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲವನ್ನು ಉಂಟು ಮಾಡ್ತಕ್ಕಂಥವು, ಯಾರಿಗೂ ತೊಂದರೆಯನ್ನು ಮಾಡೋದಿಲ್ಲ. ಇವುಗಳನ್ನ ಶಾಸ್ತ್ರವಿಧಿಗೆ ಅನುಸಾರವಾಗಿ ಯಾರು ಆಚರಿಸುವರೋ, ಯಾರು ನಿಷಿದ್ಧ ಕರ್ಮಗಳನ್ನು ತ್ಯಜಿಸಿ ಸರ್ವ ಕರ್ಮಗಳನ್ನು ನನಗೆ ಅರ್ಪಿಸಿ ಅವುಗಳ ಬಂಧಕ ಗುಣಗಳನ್ನು ನಾಶಪಡಿಸಿಕೊಳ್ಳುವರು ಅಂತ. ಇಲ್ಲಿ ಸಕಾಮ ಕರ್ಮವನ್ನು ಮಾಡಿದರೆ ಆ ಬಂಧನಕ್ಕೆ ಒಳಗಾಗ್ತೀವಿ. ಯಾಕಂದರೆ ಫಲದ ಆ ನೇರ ಹೊಣೆಗಾರರು ನಾವೇ ಆಗ್ತೀವಿ. ಇಲ್ಲಿ ಸಕಾಮ ಕರ್ಮವನ್ನು ಮಾಡಬಾರ್ದು, ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಯಾವುದೇ ಕೆಲಸವನ್ನು ಮಾಡಿದರೂ ಪರಮಾತ್ಮ ಇದು ನಿನಗೆ ಅರ್ಪಿತವಾಗಲಿ ಅನ್ನುವ ಬುದ್ಧಿಯಿಂದಲೇ, ಆ ಭಾವನೆಯಿಂದಲೇ ಮಾಡಬೇಕು. ಬಾಯಲ್ಲಿ ಹೇಳೋದಲ್ಲ, ಮನಸ್ಸಿನಲ್ಲಿ ಹೇಳೋದಲ್ಲ, ಭಾವಪೂರ್ವಕವಾಗಿ ಅದು ಪರಮಾತ್ಮ ನಿನಗೆ ಅರ್ಪಿತವಾಗಲಿ ಅಂತ ನಾವು ಅದರ ಕರ್ತೃತ್ವವನ್ನು ಬಿಟ್ಟುಬಿಡಬೇಕು, ಫಲದ ನಿರೀಕ್ಷೆಯನ್ನು ಬಿಟ್ಟುಬಿಡಬೇಕು. ಆಗ ಮಾತ್ರ ಅದು ನಿಷಿದ್ಧ ಕರ್ಮಗಳನ್ನು ತ್ಯಜಿಸಿ ಸರ್ವ ಕರ್ಮಗಳನ್ನು ನನಗೆ ಅರ್ಪಿಸಿ ಅಂತ ಹೇಳ್ತಾ ಇರೋದು ಅದೇ ಇಲ್ಲಿ. ಅದಕ್ಕೋಸ್ಕರ ಅವುಗಳ ಬಂಧಕ ಗುಣಗಳನ್ನು ನಾಶಪಡಿಸಿಕೊಳ್ಳುವರು. ಸರ್ವಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಆ ಕರ್ಮವನ್ನು ಮಾಡಿದಾಗ ಕರ್ಮಫಲದ ಬಂಧನ ನಮ್ಮನ್ನು ಜನ್ಮ ಜನ್ಮಾಂತರಗಳಿಗೆ ಕರ್ಕೊಂಡು ಹೋಗುತ್ತಲ್ಲ, ಆ ಬಂಧಕವನ್ನು ಯಾರು ತಪ್ಪಿಸಿಕೊಳ್ತಾರೋ, ಮತ್ತು ಹೇ ಅರ್ಜುನ, ಈ ಪ್ರಕಾರವಾಗಿ ಪ್ರವೃತ್ತಿಯನ್ನು ತೊರೆದು ಸಮಸ್ತ ಕರ್ಮಗಳನ್ನು ನನಗೆ ಸಮರ್ಪಿಸಿ
ಶರೀರ ಮನ ವಾಣಿಗಳಿಂದ ನನ್ನನ್ನು ಅಖಂಡವಾಗಿ ಉಪಾಸಿಸುತ್ತಾ, ಗೊತ್ತಾಗ್ತಿದೆ ಅಲ್ವಾ? ಯಾವುದರಿಂದ? ಶರೀರದಿಂದ ಉಪಾಸನೆ ಮಾಡೋದು, ಮತ್ತು ಮನಸ್ಸಿನಿಂದ ಉಪಾಸನೆ ಮಾಡೋದು, ವಾಣಿಯಿಂದ ಅಂದರೆ ಮಾತಿನಿಂದ ಉಪಾಸನೆ ಮಾಡೋದು. ಮಾತಿನಿಂದ ಉಪಾಸನೆ ಮಾಡೋದು ಯಾವುದು? ಕೀರ್ತನೆಗಳು, ಭಜನೆ, ಮತ್ತು ಮಂತ್ರಗಳನ್ನ ಪಠನೆ ಮಾಡೋದು. ಶರೀರದಿಂದ ಯಾವುದು ಮಾಡೋದು? ಶರೀರದಿಂದ ತೀರ್ಥಯಾತ್ರೆ ಮಾಡೋದು, ಉರುಳು ಸೇವೆ ಮಾಡೋದು, ವ್ರತಗಳನ್ನ ಆಚರಣೆ ಮಾಡೋದು. ಮನಸ್ಸಿನಿಂದ ಏನು ಮಾಡೋದು? ಮನಸ್ಸಿನಿಂದ ಧ್ಯಾನವನ್ನು, ಮಾನಸ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಲ್ಲಿ ನಿರಂತರವಾಗಿ ಅಖಂಡವಾಗಿ ಉಪಾಸಿಸುತ್ತಾ ಧ್ಯಾನದ ಮೂಲಕ ಮತ್ತರಾಗುವರು ಅಂದರೆ ಯಾರು ಎಡಬಿಡದೆ ಅದರಲ್ಲಿಯೇ ತಲ್ಲೀನರಾಗ್ತಾರೋ, ಯಾರು ಪ್ರೇಮಪೂರ್ಣ ಭಾವದಿಂದ ನನ್ನೊಡನೆ ಸೇರಿ ಭೋಗ ಮೋಕ್ಷಗಳೆಂಬ ಎರಡರ ದುರ್ಬಲವೂ ದರಿದ್ರವೂ ಆದ ಈ ಮತವನ್ನು ಬಿಟ್ಟು ಬಿಡುವರೋ, ಹೇ ಪಾರ್ಥ, ಈ ಪ್ರಕಾರ ಶರೀರ ಮನ ವಾಣಿಗಳ ಕರ್ಮವನ್ನೆಲ್ಲ ನನಗೆ ಅಧೀನ ಮಾಡಿ ಏಕನಿಷ್ಠಾ ಭಕ್ತಿಯಿಂದ ನನ್ನನ್ನು ಭಜಿಸಿದವರ ಕೋರಿಕೆಗಳೆಲ್ಲವನ್ನು ನಾನು ಸಂಪೂರ್ಣವಾಗಿ ನೆರವೇರಿಸುವೆನು. ಗೊತ್ತಾಗ್ತಿದಲ್ವಾ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತ? ಈಗ ಭಕ್ತಿ ಮಾರ್ಗ ಸುಲಭವೋ ಅಂದರೆ ಸಗುಣೋಪಾಸನ ಮಾರ್ಗ ಸುಲಭವೋ, ನಿರ್ಗುಣ ಉಪಾಸನ ಮಾರ್ಗ ಸುಲಭವೋ ಅಂದರೆ ಎರಡೂ ಕಷ್ಟಕರವಾದವೇ. ಯಾಕೆ? ನಾವು ಬದ್ಧರಾಗಬೇಕು. ಈ ಸಾಧನೆಯನ್ನು ಮಾಡೇ ಮಾಡ್ತೀನಿ ಅಂತ ಏಕನಿಷ್ಠೆಯಿಂದ ಬದ್ಧರಾಗಿ ಆ ನಿಯಮಕ್ಕೆ ಒಳಪಟ್ಟು ಮಾಡಲೇಬೇಕು. ಹೇಗೆ ಮಾಡಿದ್ರು ಸಗುಣ ಉಪಾಸನೆ ನಿರ್ಗುಣ ಉಪಾಸನೆ ಹೇಗೆ ಮಾಡಿದ್ರೂ ನಮ್ಮ ಮನಸ್ಸು ಪೂರ್ತಿ ಆ ಪರಮಾತ್ಮನ ಚಿಂತನೆಯಲ್ಲಿ, ಆ ಆಧ್ಯಾತ್ಮದ ಸಾಧನೆ ಚಿಂತನೆಯಲ್ಲಿಯೇ ಮುಳುಗಿರಬೇಕು. ಆದರೆ ಸಗುಣೋಪಾಸನೆಯಲ್ಲಿ ಎಡಬಿಡದೆ ನಿರಂತರ ಪರಮಾತ್ಮನ ಚಿಂತನೆಯಲ್ಲಿಯೇ ನಿಷ್ಕಾಮ ಕರ್ಮವನ್ನು ಮಾಡಿ ತೊಡಗಿಸ್ಕೊಳ್ಳೋದು ಭಾರಿ ಕಷ್ಟದ ಕೆಲಸ. ಯಾಕೆ ಕಷ್ಟದ ಕೆಲಸ ಅಂದರೆ, ವಿಷಯ ಸುಖ ಭೋಗಗಳನ್ನು ಅನುಭವಿಸ್ತಾ ಇರುವಂಥ ಈ ಮನಸ್ಸು ಸಂಪೂರ್ಣವಾಗಿ ಕಲುಷಿತವಾಗಿರ್ತದೆ. ಅಂತಃಕರಣ ಅಂತಕ್ಕಂಥದ್ದು ಕಲುಷಿತವಾಗಿರ್ತದೆ. ಒಂದು ಜನ್ಮದಲ್ಲ, ಜನ್ಮ ಜನ್ಮಾಂತರಗಳಿಂದಲೂ ಅದು ಸುಖ ಭೋಗದಲ್ಲಿ ಅದು ಮುಳುಗಿ ಹೋಗಿರ್ತದೆ. ಇಂಥ ಅಂತಃಕರಣವನ್ನು ಶುದ್ಧಿಗೊಳಿಸಬೇಕಾದ ಅಗತ್ಯ ತುಂಬ ಇದೆ. ಶುದ್ಧವಿಲ್ಲದ ಅಂತಃಕರಣದಲ್ಲಿ ಯಾವುದೇ ಕಾರಣಕ್ಕೂ ಜ್ಞಾನದ ವಿಚಾರವನ್ನು ಹೇಳಿದ್ರೆ ಯಥಾವತ್ತಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಉದಾಹರಣೆಗೆ, ದಿನನಿತ್ಯ ಸಾಂಬಾರು ಮಾಡುವ ಮಡಕೆಯಲ್ಲಿ ಹಾಲನ್ನು ಕಾಯಿಸಿದ್ದೇ ಆದರೆ ಹಾಲು ಒಡೆದೋಗುತ್ತೆ. ಮತ್ತೀಗ ಅದೇ ಮಡಕೆಯಲ್ಲಿ ಹಾಲು ಕಾಯಿಸ್ಬೇಕು, ಏನು ಮಾಡೋದು? ಯಾವುದೇ ಥರದ ಕ್ರೀಮ್ ಹಾಕಿ, ಯಾವುದೇ ಥರದ ಸೋಪ್ ಹಾಕಿ, ಯಾವುದೇ ಡಿಟರ್ಜೆಂಟ್ ಹಾಕಿ ಏನು ಮಾಡಿ ಬೆಳಗ್ಗೆ ತೊಳೆದ್ರೂ ಆ ಮಡಕೆ ಶುದ್ಧವಾಗೋದಿಲ್ಲ. ಆದರೆ ಅದೇ ಮಡಕೆಯಲ್ಲಿ ಹಾಲು ಕಾಯಿಸ್ಬೇಕು. ಈಗ ಸಾಂಬಾರು ಮಾಡ್ತಿದ್ದ ಮಡಕೆಯಲ್ಲಿಯೇ ಹಾಲು ಕಾಯಿಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಆ ಬೆಂಕಿಯಲ್ಲಿ ಚೆನ್ನಾಗಿ ಸುಡಬೇಕು. ಮಡಕೆಯನ್ನು ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿ ಸುಡಬೇಕು. ಆಗೇನಾಗುತ್ತೆ, ಅದರ ಕ್ಷಾರ ಗುಣವೆಲ್ಲ ಹೊರಟೋಗುತ್ತೆ. ಆಗ ಅದನ್ನು ಶುದ್ಧಿ ಮಾಡಿ ಹಾಲು ಕಾಯಿಸ್ಬೋದು. ಅದನ್ನು ಏಕಾಏಕಿ ಒಂದು ದಿನ ಮಾತ್ರ ಚೆನ್ನಾಗಿ ಒಲೆ ಕತ್ತಿಸಿ, ಒಲೆ ಉರಿಸಿ ಮಡಕೆಯನ್ನು ಸುಟ್ಬಿಟ್ರೆ ಶುದ್ಧವಾಗುತ್ತಾ? ನೋಡಿ 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 ಸುಡಬೇಕು. ಅದರ ಕ್ಷಾರ ಗುಣವೆಲ್ಲ ಹೋಗುವಂತೆ ಸುಡಬೇಕು. ಅದೇ ರೀತಿಯಲ್ಲಿ ವಿಷಯ ಸುಖ ಭೋಗಗಳಲ್ಲಿ ತಲ್ಲೀನವಾಗಿ ರೂಢಿಯಾಗಿ ಚೆನ್ನಾಗಿ ಮುಳುಗೋಗಿರ್ತಕ್ಕಂಥ ಈ ಅಂತಃಕರಣ, ಶರೀರ ಮತ್ತು ಮನಸ್ಸು ಇವುಗಳು ಚೆನ್ನಾಗಿ ಹೊಂದಾಣಿಕೆ ಆಗಿರ್ತಾವಲ್ಲ, ಇವುಗಳನ್ನ ಯಾವುದರಲ್ಲಿ ಸುಡೋದು? ಇದನ್ನು ಸುಡಬೇಕಾದ್ರೆ ಯೋಗಾಗ್ನಿ ಒಂದರಿಂದಲೇ ಸಾಧ್ಯ. ಯೋಗಾಗ್ನಿ ಉತ್ಪತ್ತಿ ಆಯಿತು ಅಂದರೆ ಯೋಗಾಗ್ನಿಯಿಂದ ಶರೀರ ಮತ್ತು ಮನಸ್ಸುಗಳು ಸುಡಲ್ಪಡ್ತವೆ. ಚೆನ್ನಾಗಿ ಅರ್ಥ ಆಗ್ತಿದೆಯಾ? ಯೋಗಾಗ್ನಿಯಿಂದ ಶರೀರ ಮತ್ತು ಮನಸ್ಸು ಸುಡಲ್ಪಡ್ತವೆ, ಅಂತಃಕರಣ ಶುದ್ಧಿ ಆಗುತ್ತೆ. ಯೋಗಾಗ್ನಿಗೆ ಅಷ್ಟೊಂದು ಇದೆಯಾ ಅಂದರೆ, ಮಹಾಬ್ರಾಹ್ಮಣ ಅಂತ ದೇವುಡವರು ಬರೆದಿರ್ತಕ್ಕಂಥ ಒಂದು ಗ್ರಂಥದಲ್ಲಿ ನೀವು ಆ ಗ್ರಂಥವನ್ನು ಓದಿ ಕೊನೆಯಲ್ಲಿ ಇವರು ವಿಶ್ವಾಮಿತ್ರರದು ಒಂದು ಸನ್ನಿವೇಶ ಬರುತ್ತೆ. ವಸಿಷ್ಠರು ಮತ್ತು ವಿಶ್ವಾಮಿತ್ರರ ಒಂದು ಸನ್ನಿವೇಶ ಬರ್ತದೆ. ವಿಶ್ವಾಮಿತ್ರರು ಸಂಪೂರ್ಣವಾಗಿ ಬ್ರಹ್ಮ ಋಷಿ ಪಟ್ಟವನ್ನು ಏರಿದಂಥ ಸನ್ನಿವೇಶ ಅದು. ಸಂಪೂರ್ಣವಾಗಿ ಬ್ರಹ್ಮ ಋಷಿ ಆಗೋಗಿರ್ತಾರೆ. ತುಂಬ ಶಾಂತತೆಯನ್ನು ಪಡ್ಕೊಂಡ್ಬಿಟ್ಟಿರ್ತಾರೆ. ಹೇಗಾದರೂ ಮಾಡಿ ವಸಿಷ್ಠರ ಕೈಯಿಂದ ಬ್ರಹ್ಮ ಋಷಿ ಅನಿಸ್ಕೊಬಿಟ್ರೆ ಮಾತ್ರ ಅದು ಸಾರ್ಥಕ. ಬೇರೆಯವರೆಲ್ಲ ಕರೆದಿರ್ತಾರೆ ನೀನು ಬ್ರಹ್ಮ ಋಷಿ ಆದೆ ಅಂತ, ಆದರೆ ವಸಿಷ್ಠರು ಕರಿಬೇಕು ಬ್ರಹ್ಮ ಋಷಿ ಆದೆ ನೀನು ಅಂತ. ಸರಿ, ಅಂಥದ್ದೊಂದು ಸನ್ನಿವೇಶ, ಅಂಥದ್ದೊಂದು ಸಮಯ ಒದಗಿ ಬರುತ್ತೆ. ಆಗ
ಇವ್ರು ಹೇಳ್ತಾರೆ, ನೋಡಪ್ಪ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ, ಪಾಯಸವನ್ನು ತಯಾರು ಮಾಡು ಅಂತ ಹೇಳ್ತಾರೆ. ಇವರು ಸಿಹಿಯಾಗಿ ಪಾಯಸವನ್ನು ತಯಾರು ಮಾಡಿ ಇಟ್ಟಿರ್ತಾರೆ. ಪಾಯಸ ತಯಾರಾಗಿರ್ತದೆ. ಇವ್ರು ಏನು ಮಾಡ್ತಾರೆ, ನಾನು ಹೊಳೆಯಲ್ಲಿ ಹೋಗಿ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಬರ್ತೀನಿ, ಪಾಯಸ ತನ್ನ ತಾಜಾತನವನ್ನು ಕಳ್ಕೋಬಾರ್ದು, ಹಾಗೆ ಇರಲಿ ಅಂತೇಳಿ ಅವರು ನದಿಗೆ ಸ್ನಾನ ಮಾಡೋಕ್ಕೆ ಅಂತ ಹೊರಟೋಗ್ತಾರೆ. ಆದರೆ ಬೇಕು ಅಂತಲೇ ಅವರು ಅಲ್ಲಿ ತಡ ಮಾಡ್ತಾರೆ. ಯಾರು? ವಸಿಷ್ಠರು. ಈ ಕಡೆ ಹದ ಮಾಡಿಟ್ಟಿರುವ ಪಾಯಸ ಪದೇ ಪದೇ ಬೆಂಕಿಯಲ್ಲಿಟ್ಟು ಬೇಯಿಸ್ತಾ ಇದ್ರೆ ಅದು ಪಾಯಸ ಹಾಳಾಗುತ್ತೆ. ಇಲ್ಲ ಬೆಂಕಿ ಹತ್ತಿಸಿ ಅದನ್ನು ಬಿಸಿ ಮಾಡಲಿಲ್ಲ ಅಂದರೆ ತಣ್ಣಗಾಗುತ್ತೆ. ಬೇಕು ಅಂತಲೇ ಇವರು ಉಳಿದ್ಬಿಟ್ಟಿದ್ದಾರೆ. ವಾರಗಟ್ಟಲೆ ಉಳಿದ್ಬಿಟ್ರು ಇವರು ವಸಿಷ್ಠರು. ಈಗ ವಿಶ್ವಾಮಿತ್ರರು ಏನು ಮಾಡಬೇಕು? ತಮ್ಮ ತಲೆಯ ಮೇಲೆ ಪಾಯಸದ ಮಡಕೆಯನ್ನು ಹೊತ್ಕೊಂಡು ಕುಂಭಕ ಪ್ರಾಣಾಯಾಮದ ಯೋಗಾಗ್ನಿಯನ್ನು ಶರೀರದಲ್ಲಿ ಹೊತ್ತಿಸ್ಕೊಂಡು ಕೂತ್ಕೊಬಿಟ್ರು. ಈಗೇನಾಯಿತು? ಪಾಯಸ ತನ್ನ ತಾಜಾತನವನ್ನು ಉಳಿಸ್ಕೊಂಡಿತ್ತು, ಸೀದು ಹೋಗಲಿಲ್ಲ, ಕೆಟ್ಟು ಹೋಗಲಿಲ್ಲ. ಅವರು ಫ್ರೆಶ್ ಆಗಿ ಮಾಡಿದಾಗ ಯಾವ ಹದದಲ್ಲಿತ್ತೋ ಅದೇ ಹದದಲ್ಲಿ ಪಾಯಸ ಉಳ್ಕೊಂಡಿತ್ತು. ವಸಿಷ್ಠರಿಗೆ ಗೊತ್ತಿತ್ತು ಅಷ್ಟು ತಾಳ್ಮೆ ಇದೆಯಾ ಈತನಲ್ಲಿ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವರು ಆ ಕೆಲಸ ಮಾಡಿದ್ರು. ಆಗ ಅವರು ಬಂದು ನೋಡ್ತಾರೆ, ವಸಿಷ್ಠರು ವಿಶ್ವಾಮಿತ್ರರನ್ನು ನೋಡಿ, ನೀನು ನಿಜವಾಗಿಯೂ ಬ್ರಹ್ಮ ಋಷಿ ಆದೆಯಪ್ಪ ಅಂತ ಹೇಳ್ತಾರೆ. ಅದೊಂದು ರಸವತ್ತಾದ ಕ್ಷಣ ಅದು. ಅದಕ್ಕೆ ಆ ಶಬ್ದ ಬಳಸಿ, ಏನು ಶಬ್ದ ಬಳಸಿ ಹೇಳಬೇಕು ನನಗೆ ಗೊತ್ತಿಲ್ಲ. ಆ ಕ್ಷಣವನ್ನು ಕೇಳೋದಕ್ಕಾಗಲಿ ಅನುಭವಿಸೋದಕ್ಕಾಗಲಿ ಒಂಥರ ತುಂಬ ಚೆನ್ನಾಗಿರ್ತಕ್ಕಂಥ ಕ್ಷಣ ಅದು. ಯೋಗಾಗ್ನಿಗೆ ಅಷ್ಟು ಮಹತ್ತಿದೆ. ಅದರಿಂದ ಈ ವಿಚಾರವನ್ನು ಇಲ್ಲಿ ನೆನಪು ಮಾಡ್ಕೊಂಡಿದ್ದಾಯಿತು. ಯೋಗಾಗ್ನಿ ಅಷ್ಟು ಪವಿತ್ರವಾದದ್ದು. ಅಂತಃಕರಣವನ್ನು ಶುದ್ಧಿ ಮಾಡ್ತಕ್ಕಂಥದ್ದು ಅದು ಒಂದೇ. ಆದ್ದರಿಂದ ಶುದ್ಧ ಅಂತಃಕರಣದಲ್ಲಿ ಮಾತ್ರ ನಿಜವಾದ ಭಕ್ತಿಯಾಗಲಿ, ನಿಜವಾದ ಪ್ರೇಮವಾಗಲಿ, ನಿಜವಾದ ಜ್ಞಾನವಾಗಲಿ ಉಳಿತಕ್ಕಂಥದ್ದು. ಅಂತಃಕರಣ ಶುದ್ಧಿಗೆ ನಿಷ್ಕಾಮ ಕರ್ಮ ಮತ್ತು ಈ ಕುಂಭಕ ಪ್ರಾಣಾಯಾಮ ಅಂತಕ್ಕಂಥ ಯೋಗ ಸಾಧನೆ ಇವೆರಡೇ ಹೆಚ್ಚು ಸಹಕಾರಿಯನ್ನು ಮಾಡ್ತವೆ. ಅದರಿಂದ ಯಾರಿಗೆ ಯಾವುದು ಸಾಧ್ಯವೋ ಅದನ್ನು ಅನುಸರಿಸಿ ನೀವು ಲಾಭವನ್ನು ಪಡ್ಕೊಳ್ಳಿ. ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.